ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಂಬಿಕೆ ಮತ್ತು ಪ್ರೀತಿಯೇ ಸಂಬಂಧಗಳನ್ನು ಗಟ್ಟಿಗೊಳಿಸ್ತವೆ. ಗುರಿ ಮುಟ್ಟುವವರೆಗೂ ನಿಲ್ಲಬೇಡಿ. ಯಾರನ್ನು ನೋಯಿಸಬಾರದು ಎಂದು ಬದುಕುವವರೇ ಹೆಚ್ಚು ನೋವು ಅನುಭವಿಸ್ತಾರೆ. ಕಳೆದು ಹೋದದ್ದು ನೆನಪಿನಲ್ಲಿರಲಿ, ಮುಂದೆ ನಡೆಯುವುದು ನಿನ್ನ ಕೈಯಲ್ಲಿರಲಿ. ಸಂತೋಷವಾಗಿರಬೇಕಂದ್ರೆ ಭೂತಕಾಲವನ್ನು ಚಿಂತಿಸಬೇಡಿ, ಭವಿಷ್ಯದ ಬಗ್ಗೆ ಅತಿಯಾಗಿ ಕಳವಳ ಪಡಬೇಡಿ. ಮಗಳನ್ನು ಶ್ರೀಮಂತರ ಮನೆಗೆ ಅಲ್ಲ, ಗೌರವ ಸಿಗುವ ಮನೆಗೆ ಕೊಡಿ. ಬುದ್ಧಿ ಹೇಳಿ ಪೆದ್ದನಾಗುವುದಕ್ಕಿಂತ ಮೌನವಾಗಿ ಬುದ್ಧನಾಗುವುದು ಉತ್ತಮ. ಆರೋಗ್ಯವೇ ದೊಡ್ಡ ಉಡುಗೊರೆ, ನೆಮ್ಮದಿಯೇ ಮಹಾಸಂಪತ್ತು. ಜೀವನದಲ್ಲಿ ಎಲ್ಲಾ ಮುಗಿಯಿತು ಅಂದುಕೊಂಡಾಗ್ಲೇ ದೇವರು ಹೊಸ ಅಧ್ಯಾಯವನ್ನ ಆರಂಭಿಸ್ತಾನೆ. ಗೊತ್ತಿದ್ದರೂ ಗೊತ್ತಿಲ್ಲದಂತೆ ಇರುವುದು ನಿಜವಾದ ತಾಳ್ಮೆ. ಅವಶ್ಯಕತೆಯ ಸಮಯದಲ್ಲಿ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬೇಡಿ. ಜವಾಬ್ದಾರಿ ಹೆಚ್ಚಾದಾಗ ಧೈರ್ಯವು ನಮ್ಮ ಸಂಗಾತಿಯಾಗ್ತದೆ. ನಿಜವಾಗಿ ಪ್ರೀತಿಸುವವರಿಗೆ ಸಮಯ ಕೊಡುವುದೇ ದೊಡ್ಡ ಉಡುಗೊರೆ. ಬೇರೆಯವರನ್ನು ನೋಯಿಸುವ ಮೊದಲು ಅದೇ ನೋವು ನಮಗಾದ್ರೆ ಹೇಗಿರ್ತದೆ ಎಂದು ಸ್ವಲ್ಪ ಯೋಚಿಸಿ. ಒಳ್ಳೆಯ ಸಮಯಕ್ಕಾಗಿ ಕಾಯಬೇಡಿ, ಇಂದಿನ ಸಮಯವನ್ನೇ ಒಳ್ಳೆಯ ಸಮಯವಾಗಿಸಿ. ಬಲವಂತವಾಗಿ ಉಳಿಸಿಕೊಳ್ಳಬೇಕಾದ ಸಂಬಂಧವೇ ಅಲ್ಲ. ಇಷ್ಟವಾದವರು ಎಷ್ಟೇ ಕಷ್ಟ ಬಂದರೂ ಇರುತ್ತಾರೆ, ಇಷ್ಟವಿಲ್ಲದವರು ಕಾರಣ ಹೇಳಿ ದೂರ ಹೋಗ್ತಾರೆ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.